PSI ಪರೀಕ್ಷೆ ಇವತ್ತು ನಡೆಸ್ತಾ ಇದ್ದೇವೆ. ನಾವು ಇದನ್ನು ಭಾಳ ಎಚ್ಚರಿಕೆಯಿಂದ, ಏನು ಕಳೆದ ಬಾರಿ ಅಕ್ರಮ ಆಗಿತ್ತು ಅದು ಮತ್ತೆ ಮರುಕಳಿಸಬಾರ್ದು ಅಂತೇಳಿ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಂಡು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೊಟ್ಟು ಕೋರ್ಟ್ನಲ್ಲಿ ಏನು ಆದೇಶ ಮಾಡಿದ್ರು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಕೊಡಬೇಕು ಅಂತ ಹೇಳಿದ್ವಿ. ಹಾಗಾಗಿ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಕೊಟ್ಟು ಮಾಡಿಸ್ತಾ ಇದ್ದೀವಿ. ನನಗೆ ವಿಶ್ವಾಸ ಇದೆ, ಯಾಕೆಂದರೆ ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದೀವಿ. ಪೊಲೀಸ್ನವ್ರನ್ನ ಕೂಡ ಅದಕ್ಕೆ ಡಿಪ್ಲಾಯ್ ಮಾಡಿದ್ದೀವಿ. ಸುಮಾರು 100ಕ್ಕೂ ಹೆಚ್ಚು ಸೆಂಟರ್ಸ್ಗಳಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ. 54,000 ಜನ ಅಭ್ಯರ್ಥಿಗಳು ಪರೀಕ್ಷೆ ಬರೀತಾರೆ. ಬೇರೆ ಯಾವುದೇ ರೀತಿಯ ಆತಂಕ ಪರೀಕ್ಷೆ ಬರೆಯೋರಿಗೆ ಬೇಡ ಅಂತೇಳಿ ನಾನು ಈಗಾಗಲೇ ಹೇಳಿದ್ದೀನಿ. ಎಲ್ಲ ಎಚ್ಚರಿಕೆಯನ್ನು ವಹಿಸಿದ್ದೇವೆ. ನನಗೆ ವಿಶ್ವಾಸ ಇದೆ ಈ ಪರೀಕ್ಷೆ ಚೆನ್ನಾಗಿ ಆಗುತ್ತೆ, ಯಾವುದೇ ಘಟನೆಗಳಿಂದ ಆಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಸರ್, ಒಂದ್ ಕಡೆ ಎಕ್ಸಾಮ್ ನಡೀತಾ ಇದೆ, ಇನ್ನೊಂದ್ ಕಡೆ ಅಕ್ರಮದ ವರದಿ ಈಗ ಮುಖ್ಯಮಂತ್ರಿಗಳಿಗೆ ವರದಿ ಸಬ್ಮಿಷನ್ ಆಗಿದೆ. ಇದ್ರ ಮೇಲೆ ಆಗಿದ್ದನ್ನ ಕೊಡ್ಲೇಬೇಕಲ್ಲ. ಅವರು ವರದಿ ಕೊಟ್ಟಿದ್ದಾರೆ, ಏನು ಅಂತ ನಾನು ನೋಡಿದ್ದೆ. ಅದಕ್ಕೆ ಏನು ರೆಕಮೆಂಡೇಶನ್ ಇದೆ ಅದನ್ನು ಸರ್ಕಾರದಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ. ಮಾಡಿ ಯಾವ ರೀತಿ ಅವರು ರೆಕಮೆಂಡ್ ಮಾಡಿದ್ದಾರೆ, ಏನೆಲ್ಲ ಕ್ರಮ ತಗೋಬೇಕು ಅಂತ ಮಾಡಿದ್ದಾರೆ, ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ಕ್ರಮ ಮಾಡ್ತೀವಿ. ಹಿಂದೆ ಬಿಜೆಪಿ ನಾಯಕರ ಹೆಸರೆಲ್ಲ ಹೇಳ್ತಾ ಇದ್ರಿ, ತಾವು ವಿರೋಧ ಪಕ್ಷದಲ್ಲಿದ್ದಾಗ ಆರಗ ಜ್ಞಾನೇಂದ್ರ ಅವ್ರ ಪಾತ್ರ ಇದೆ, ರಾಜೀನಾಮೆ ಕೊಡ್ಬೇಕು ಅಂತೆಲ್ಲ ಹೇಳಿದ್ರಿ. ಸೊ ಈಗ ವರದಿ ಸಬ್ಮಿಷನ್ ಆಗಿದೆ, ಇದ್ರ ಮೇಲೆ ಸರ್ಕಾರ ಒಳಗಡೆ ಯಾರ ಹೆಸರನ್ನ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ, ನಾನು ಇನ್ನೂ ನೋಡಿಲ್ಲ. ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ಅವರು ಸಂಪೂರ್ಣವಾಗಿ ನೋಡಿರ್ತಾರೆ ಅಂತಕ್ಕಂಥದ್ದು. ವರದಿಯನ್ನು ನಾವೆಲ್ಲ ಕೂತ್ಕೊಂಡು ವಿಶ್ಲೇಷಣೆ ಮಾಡ್ತೀವಿ. ಮಾಡಿದ ಮೇಲೆ ಏನು ಸತ್ಯಾಸತ್ಯತೆ ಹೊರಗೆ ಬಂದಿದೆ. ಕೆಲವ್ರನ್ನ ಅವ್ರು ಕರೆದಾಗ ಹೋಗಿಲ್ಲ, ಕೆಲವರು ನೀವು ಬಂದು ಹೇಳಿಕೆ ಕೊಡಬೇಕು ಅಂತೇಳಿ ಅವರಿಗೆ ಕರೆದಾಗ ಕೂಡ ಅವ್ರು ಯಾರು ಕೆಲವರು ಹೋಗಿಲ್ಲ. ಅದು ಯಾವ ರೀತಿ ಸಂಪೂರ್ಣವಾದ ವರದಿಯಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋಣ. ಇದಕ್ಕೆ ನಮ್ಮ ಪರೀಕ್ಷೆಗೆ ಏನು ಸಂಬಂಧ ಇಲ್ಲ. ಅವರು ಹೇಳಿಕೆ ಕೊಟ್ಟಿರೋದು ಸಬ್ ಇನ್ಸ್ಪೆಕ್ಟ್ರು, ಇಂಟೆಲಿಜೆನ್ಸ್ನಲ್ಲಿ ಇರ್ತಕ್ಕಂಥದ್ದು. ನಾನು ಯಾರಾದರೂ ಕೂಡ ಇನ್ನೂ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾರಾ ಅಂತೇಳಿ ನೋಡೋದಕ್ಕೋಸ್ಕರ ನಾನೇ ಒಂದು ಫೇಕ್ ಇದು ಮಾಡಿದೆ ಅಂತ ಹೇಳಿದ್ದಾರೆ ವಿಷಯ. ಅದಕ್ಕೆ ಅವರು CCBನವರು ತನಿಖೆ ಮಾಡ್ತಿದ್ದಾರೆ. ತನಿಖೆ ಬಂದ ಮೇಲೆ ಗೊತ್ತಾಗುತ್ತೆ ಅದು ನಿಜವಾಗಿದೆಯಾ ಅಥವಾ ಯಾರಾದರೂ ಇನ್ವಾಲ್ವ್ ಆಗಿದ್ದಾರಾ ಅಥವಾ ಅವರು ಹೇಳಿದ್ದನ್ನೇ ಕರೆಕ್ಟಾ, ಅದನ್ನೆಲ್ಲ ನೋಡ್ತಾ ಇದ್ದಾರೆ. ಬಟ್ ಅದಕ್ಕೂ ಈಗ ನಾನು ನಡೀತಾ ಇರ್ತಕ್ಕಂಥ ಪರೀಕ್ಷೆಗೂ ಯಾವುದೇ ಸಂಬಂಧ ಇಲ್ಲ.